ಕುಸ್ತಿ ಬಿದ್ದಿರೋಂಥದ್ದು ರಾಧಿಕಾ ಕುಮಾರಸ್ವಾಮಿ ಅವರು. ಅವ್ರ ಸ್ಥಿತಿ ಕೂಡ ಗಂಭೀರ ಆಗಿರುವಂಥದ್ದು. ಏನಾಗಿದೆ ಕರೆಸಿ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೊಬ್ಬರ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದರೆ. ಹೌದು, ರಾಧಿಕಾ ಕುಮಾರಸ್ವಾಮಿ ಅವರು ಈಗ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ತೀರಿ ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ಬಂದು ಈಗ ನೋಡಲು ಅಂತ ಬಂದಿರುವಂಥದ್ದು. ಈಗ ನೋಡೋಕ್ಕೆ ಅಂತ ಬಂದ ಸಂದರ್ಭದಲ್ಲಿ ರಾಧಿಕಾ ಕುಮಾರಸ್ವಾಮಿ ತುಂಬಾ ಬಿಕ್ಕಿ ಕಣ್ಣೀರು ಹಾಕುತ್ತಾ ಕುಸ್ತಿ ಬಿದ್ದಿರುವಂಥ ಘಟನೆ ಈಗ ನಡೆದಿರುವಂಥದ್ದು. ಈಗ ಚೆನ್ನಮ್ಮ ಅವರಿಗೆ ಈಗ ಸರ್ಕಾರಿ ಸಕಲ ಗೌರವಗಳೊಂದಿಗೆ ನಾಳೆ ಅಂತಿಮ ಸಂಸ್ಕಾರವನ್ನು ಕೂಡ ಈಗ ಹೊಳೆನರಸೀಪುರದಲ್ಲಿ ಮಾಡಲಾಗ್ತದೆ ಅಂತ ಸಹ ಈಗ ಸದ್ಯ ಹೇಳಿರುವಂಥದ್ದು. ಇದೇ ಸಂದರ್ಭದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ತುಂಬಾ ನೆನೆದು ಕಣ್ಣೀರು ಹಾಕಿದ್ದರು. ಯಾಕೆಂದರೆ ರಾಧಿಕಾ ಕುಮಾರಸ್ವಾಮಿ ಜೊತೆಯಾಗಿ ಚೆನ್ನಮ್ಮ ಅವರು ಯಾವಾಗ ನಿಲ್ತಿದ್ರು ಮತ್ತು ಚೆನ್ನಮ್ಮ ಅವರು ಸಾಕಷ್ಟು ಅವರಿಗೆ ಕುಗ್ಗಿದಂಥ ಸಂದರ್ಭ ಧೈರ್ಯವನ್ನು ಕೂಡ ತುಂಬಿದಂತರು. ಇವನ್ನೆಲ್ಲ ನೆನೆಸಿಕೊಂಡು ತುಂಬಾ ಜೋರಾಗಿ ಹತ್ತು ಅಲ್ಲೇ ಕುಸ್ತಿ ಬಿದ್ದಿದ್ದಾರೆ, ಪ್ರಜ್ಞೆ ತಪ್ಪಿದ್ದಾರೆ. ತುಂಬಾ ಕಣ್ಣೀರು ಹಾಕಿದಂಥ ಪರಿಣಾಮವಾಗಿ ಪ್ರಜ್ಞೆ ತಪ್ಪಿ ಬಿದ್ದಿರುವಂಥ ತಕ್ಷಣ ಅವ್ರನ್ನ ಹತ್ತಿರದ ಆಸ್ಪತ್ರೆ ಕರೆದುಕೊಂಡು ಚಿಕಿತ್ಸೆಯನ್ನು ಕೂಡ ಈಗ ಕೊಡಲಾಗ್ತದೆ ಅಂತ ಹೇಳಲಾಗ್ತಿರೋಂಥದ್ದು. ಏನೇ ಚೆನ್ನಮ್ಮ ಅವರು ದೇವೇಗೌಡರವರು ಧರ್ಮಪತ್ನಿಯಾಗಿದ್ದಾರೆ ಮತ್ತು ದೇವೇಗೌಡರು ಬೆಂಬಲವಾಗಿ ಕೂಡ ನಿಂತಿದ್ದವರು. ಏನೇ ದೇವೇಗೌಡರು ದೊಡ್ಡ ಪ್ರಧಾನಿ ಹುದ್ದೆ ಅಲಂಕಾರ ಮಾಡೋದು ಕೂಡ ಚೆನ್ನಮ್ಮರ ಪಾತ್ರ ಕೂಡ ತುಂಬಾ ಅತಿ ಮುಖ್ಯವಾಗಿದ್ದು ಅಂತಲೇ ಸಹ ಹೇಳ್ಬೋದು. ಆಗ ನೀವೇನಂತೀರಿ?